ಎಜೆ ನ್ಯೂಸ್ಗೆ ಸ್ವಾಗತ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು. ಅಮೆರಿಕದಲ್ಲಿ ಪ್ರಧಾನಿ ಮೋದಿ ಭೇಟಿಯಲ್ಲಿ ಯಾವ ವಿಷಯ ಮಾತನಾಡಿರುವುದು ಚರ್ಚೆ ಆಗಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಒತ್ತಾಯಿಸಿದರು. ಭಾನುವಾರ ರಾತ್ರಿ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದರು. ಮಾಧ್ಯಮದಲ್ಲಿ ಮೋದಿ ನಡುಗೆ ಬಗ್ಗೆ ಮಾಧ್ಯಮಗಳು ಬಿತ್ತರಿಸ್ತಾ ಇದೆ, ಅಲ್ಲಿ ಯಾವುದೇ ಅವಮಾನವಾಗಿರಲಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಇದೆಷ್ಟು ಒಂದು ಯಾವುದೋ ಒಂದು ಪೇಪರ್ನಾಗ ಬರ್ತದೆ ಹೋಗ್ತದೆ ಅಷ್ಟೇ. ಇದು 24 ತಾಸು ಯಾವ ನ್ಯೂಸ್ಗಳು ಆಗೋದಿಲ್ಲ. ನಾವು ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ನಡೀತದೆ, ಮಜಾ ಮಾಡ್ತಿದ್ದಾರೆ. ಈಗ ಯಾರು ಉತ್ತರ ಕೊಡೋರು ಯಾರು ಇಕ್ಕಲ್ಲ. ಏನು ಹೋರಾಟ ಮಾಡನ್ರಿ? ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ, ನೀವು ಹೇಳ್ರಿ. ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ. ಎಲ್ಲನೂ ಹೇಳಿದ್ರೆ ಧ್ವನಿ ತೆಗೆದ್ರೆ ತೋರ್ಸಂಗಿಲ್ಲಲ್ಲ, ನಮ್ಮೇಲೆ ಮುಗೆ ಬಿದ್ದುಬಿಡೋದು. ಅಲ್ಲ, ನಾನಂತ ಯುವಕ, ನಂದು 50 ಆಗೈತಿ, ಇನ್ಯಾ ಯುವಕರು ಇದೀವಿ. ನಮ್ದು ಪಿಕ್ಚರ್ ಮುಗಿಗೆ ಬಂದತ್ತೆ, ಆ ಲೆವೆಲ್ಗೆ ಐತಿ. ಸೊ ನಾವು ಹೇಳೋದೇನಂತಂದ್ರೆ ಇದು ಯುವಕರು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮಗೆಲ್ಲೋ ಒಂದು ಜಾಗದಲ್ಲಿ ಏನು ಬೇಜಾರು ಅಂತಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಈಕ್ವಲ್ ಪ್ಲಾಟ್ಫಾರ್ಮ್ ಸಿಗ್ಬೇಕಂಬುದು ನಮ್ಮದು. ಒಂದೇ ಮನುಷ್ಯನ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ತೋರಿಸಿ ಮೊನ್ನೆ ಅಮೇರಿಕಾಗೆ ಹೋಗಿ ಬಂದರು. ಏನು ಒಂದು ನೆಗೆಟಿವ್ ಇಲ್ಲ. ಅಮೇರಿಕಾದಲ್ಲಿ ಪ್ರಧಾನಮಂತ್ರಿಯವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಏನು ಅದ್ರ ಬಗ್ಗೆ ಏನು ಚರ್ಚೆನೇ ಆಗೋದು ಬೇಡ. ಅಲ್ಲಿ ಏನು ಪ್ರಶ್ನೆ ಏನು ಉತ್ತರ ಕೊಟ್ಟಾರೆ ಅದ್ರ ಬಗ್ಗೆ ನೀವು ಯಾರಿಗೂ ಕೇಳ್ತೀರಾ? ಈಗ ನೀವು ಇದನ್ನೇ ನನಗೆ ಹೇಳಿದ್ರೆ ನಾನು ಏನು ಮಾಡಿ ಹೇಳ್ರಿ. ನಾನು ಐ ಆಮ್ ಆಸ್ಕಿಂಗ್ ಯು ದ ಕ್ವಶನ್ಸ್. he is representing our country, he is our prime minister, so we would like to have questions ಅಲ್ವಾ. ನಮ್ಮ ಪ್ರಧಾನಮಂತ್ರಿ ಏನು ಮಾತನಾಡಿದಾರೆ ಅಂತ ಹೇಳಿ ನೀವು ಚರ್ಚೆ ತಗೋಬೇಕಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.